ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಹೆಡಗಿನಬೆಲೆ ಗ್ರಾಮದಲ್ಲಿ ಚರಂಡಿ ಅವ್ಯವಸ್ಥೆ. ಮಳೆ ಬಂದರೆ ಕಲುಷಿತ ನೀರು ಮನೆಗಳಿಗೆ ನುಗ್ಗುತ್ತದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರ ಆಕ್ರೋಶ. ತೊರ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಡಗಿನಬೆಲೆ ಗ್ರಾಮದಲ್ಲಿ ಚರಂಡಿಗಳ ಅವ್ಯವಸ್ಥೆಯಿಂದ ಗ್ರಾಮಸ್ಥರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಸಣ್ಣ ಮಳೆ ಬಿದ್ದರೂ ಚರಂಡಿ ಕಲುಷಿತ, ಗಬ್ಬು ನಾರುವ ನೀರು ಮನೆಗಳ ಒಳಗೆ ಮತ್ತು ಮುಖ್ಯ ರಸ್ತೆಗೆ ಹರಿದು ಬರುತ್ತಿದೆ. ಇದರಿಂದ ಸೊಳ್ಳೆ ಸಾಂಕ್ರಾಮಿಕ ರೋಗಗಳ ಭೀತಿ ಹೆಚ್ಚಾಗಿದೆ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ಹಲವು ಬಾರಿ ತಂದರೂ ಇದುವರೆಗೂ ಯಾವುದೇ ಶಾಶ್ವತ ಪರಿಹಾರ ಕಂಡು ಬಂದಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗ್ರಾಮದಲ್ಲಿ ಚರಂಡಿ, ರಸ್ತೆ, ಕಸ ವಿಲೇವಾರಿ ಸೇರಿದಂತೆ ಹಲವಾರು ಮೂಲಭೂತ ಸಮಸ್ಯೆಗಳು ನಿರಂತರವಾಗಿ ಕಾಡುತ್ತಿವೆ. ಮಳೆ ಬಂದರೆ ಮನೆಯಿಂದ ಹೊರಗೆ ಬರಲಾಗಲ್ಲ. ಮಕ್ಕಳು, ವೃದ್ಧರಿಗೆ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡರೆ ಅದಕ್ಕೆ ಮಾಲೂರು ತಾಲೂಕು ಪಂಚಾಯತ್, ಕೋಲಾರ ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾಡಳಿತವೇ ನೇರ ಹೊಣೆಯಾಗಬೇಕು ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಸಮಸ್ಯೆಗಳ ಪರಿಶೀಲನೆಗೆ ಹಳ್ಳಿಗಳಿಗೆ ಭೇಟಿ ನೀಡುವುದೇ ಇಲ್ಲ. ಸರ್ಕಾರ ಗ್ರಾಮಗಳ ಅಭಿವೃದ್ಧಿಗೆ ಕೋಟಿ ಅನುದಾನ ನೀಡುತ್ತಿದ್ದರೂ ಅದು ನೆಲಮಟ್ಟದಲ್ಲಿ ತಲುಪುತ್ತಿಲ್ಲ. ಎಸ್ಟಿಪಿ, ಇಟಿಪಿ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ಮಾಲಿನ್ಯ ನಿಯಂತ್ರಣ ಮಂಡಳಿ ಏನು ಮಾಡುತ್ತಿದೆ ಎಂದು ಪ್ರಶ್ನೆಯಾಗಿದೆ ಎಂದು ಪ್ರಶ್ನಿಸಿದರು. ಒತ್ತಾಯ: ತಕ್ಷಣವೇ ತೊರ್ನಹಳ್ಳಿ ಗ್ರಾಮ ಪಂಚಾಯಿತಿ, ಮಾಲೂರು ತಾಲೂಕು ಪಂಚಾಯತ್ ಮತ್ತು ಕೋಲಾರ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ವಾರಕ್ಕೊಮ್ಮೆ ಗ್ರಾಮಗಳಿಗೆ ಭೇಟಿ ನೀಡಿ ಸ್ವಚ್ಛತಾ ಅಭಿಯಾನ ನಡೆಸಬೇಕು ಎಂದು ಹೆಡಗಿನಬೆಲೆ ಗ್ರಾಮಸ್ಥರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಇಂತಿ ಹೆಡಗಿನಬೆಲೆ ಗ್ರಾಮಸ್ಥರು. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಮಂಡಲವ್ರು ಕೇಳಿದ್ರೆ ಅವರು ಕಿವಿಗೆ ಹಾಕ್ಯಾನಲ್ಲ, ಮಂಡಲವ್ರು ಬರೋದೇ ಇಲ್ಲ. ನಮ್ಮ ಮನೆಗಳ ಸೈಡಿನ ಪರಿಸ್ಥಿತಿ ನೋಡಿದು. ಪ್ರತಿ ಸಾರಿನೂ ಮಂಡಲ್ ಕಡೆಯಿಂದ ಕ್ಲೀನ್ ಮಾಡಿಸ್ತೀನಿ ಅಂತ ಕಳಿಸ್ತೀರಾ, ಆದರೆ ಅರ್ಧಂಬರ್ಧ ಕ್ಲೀನ್ ಮಾಡಿ ನಮ್ಮ ಮನೆಗಳ ಪರಿಸ್ಥಿತಿ ಇದು ನೋಡಿ. ಕಾಲೇನಕ್ಕೆ ನೀರ್ತಿರ್ವಿ ಅವ್ರೆ ಯಾವ ಥರ ಹೆಂಗೆ ಮಾಡೋ ಅಂತ ಹೇಳಿದ್ರು. ಇದೆಲ್ಲ ಮಾಡೋದು ಯಾರು? ನಾವು ಯಾವ ಥರ ಮಾಡಬೇಕು? ಮನೆಗಳು ನಾವು ಇರಬೇಕಾ ಬೇಡ? ಯಾರೋ ಬಿಟ್ಟು ನೀವು ಮಂಡಲಕ್ಕೆ ಮನೆಗಳನ್ನ ಮಾಡ್ಕೊಂಬಿಡ್ರಿ, ನಮ್ಗೇನು ಬೇಡ. ನೋಡಿ ಈ ಥರ ಈಗ ಗೋಣಿಗಳು ಕಾಣಿಸ್ತದ, ಈ ಥರ ಹಾಕಿ ನಮ್ಮ ಕೈ ಮಾಡ್ತಾರೆ. ನಾವು ಯಾವ ಥರ ಮಾಡಬೇಕಿಲ್ಲಿ? ನಾವು ಇರಬೇಕು, ಅಲ್ಲ ನಾವು ಹೋಗ್ಬೇಕಾ? ರಾತ್ರಿ ಮನೆಗೆ ನೀರು ಬಂದಿದ್ವಿ, ನಾವು ನೀರು ಮನೆಯನ್ನು ಎತ್ತಿ ಸಾಕಾಗೈತಿ. ಮಂಡಲಕ್ಕೆ ತಿಳಿಸ್ತೀರಿ, ಅವ್ರು ಪತ್ತೆನೇ ಇಲ್ಲ, ಇವಾಗ ಬರಲ್ಲ. ಇವಾಗ ನಾವೇ ಮಾಡ್ತಾ ಇದ್ದೀವಿ, ನೀವು ನೋಡ್ತಾ ಇದ್ದೀರಾ? ಯಾವುದು ನೋಡಲ್ಲ. ನಮಗೆ ನೋಡಿ ಈ ನಿಮಿಷ ಕಳ್ಸಮ್ಮ, ಹೇಳ್ತೀನಿ. ನೋಡಿ, ಪ್ರತಿ ಸರಿ ಚರಂಡಿ ಕ್ಲೀನ್ ಮಾಡೋಕೆ ಬಂದರೂ ಕೂಡ ಚರಂಡಿ ಹಿಂಗೆ ಇರುತ್ತೆ. ಮೇಲೆ ಕಾಣಿಸಿದ ಹತ್ರ ಮಾತ್ರ ಒಂದೊಂದು ಚೂರು ಬಾಚ್ಕೊಂಡು ಹೋಗ್ಬಿಟ್ರೆ ಇದನ್ನೆಲ್ಲ ಯಾರು ಮಾಡ್ತಾರೆ? ಹಿಂಗಾಗಿ ನಮ್ಮ ಮನೆಗಳಿಗೆ ನೀರು ನುಗ್ಗಿದೆ.